ಪಾಠ 4 ಕೆಂಪೇಗೌಡರ ಕನಸು. ಅಭ್ಯಾಸ: ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು? ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ. ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು? ಕೆಂಪೇಗೌಡರ ಕನಸಿನಲ್ಲಿ ಒಬ್ಬ ದೇವಿಯು ಬಂದು ಶಿವನ ಸಮುದ್ರದ ಬಳಿಯ ಕಾಡಿನಲ್ಲಿ ಕಾಣದಾದಳು. ಮರುದಿನ ಗುರು ಹಿರಿಯರು ಮಂತ್ರಿಗಳು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ತಿಳಿಸಿದರು. ಆದ್ದರಿಂದ ಬೆಂಗಳೂರನ್ನು ಕಟ್ಟಿಸಿದರು. ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಏಕೆ ಹೆಸರಿಟ್ಟರು? ಕೆಂಪೇಗೌಡರ ತಾಯಿ, ಹೆಂಡತಿ ಹಾಗೂ ಸೊಸೆ ಬೆಂಗಳೂರಿನವರಾಗಿದ್ದರು. ಅವರ ಸವಿ ನೆನಪಿಗಾಗಿ ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಡಲು ಕಾರಣವೇನು? ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಟ್ಟರು. ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟಿಸಿದರು? ಬೆಂಗಳೂರಿನಲ್ಲಿ ಸಂಪತ್ತು ಹೆಚ್ಚಾಗಿತ್ತು. ಆದ್ದರಿಂದ ಕೆಂಪೇಗೌಡರು ಗೋಪುರವನ್ನು ಕಟ್ಟಿಸಿದರು. ಈ ಕೆಳಗಿನ ವಾಕ್ಯಗಳು ಸರಿ ಅಥವಾ ತಪ್ಪು ಎಂಬುದನ್ನು ಗುರುತಿಸಿ. ವಿಜಯನಗರವು ಕೆಂಪೇಗೌಡರ ರಾಜಧಾನಿಯಾಗಿತ್ತು. ತಪ್ಪು. ಶಿವನ ಸಮುದ್ರದ ಕಾಡಿನಲ್ಲಿ ಹೊಸ ನಗರವನ್ನು ಕೆಂಪೇಗೌಡರು ಕಟ್ಟಿಸಿದರು. ಸರಿ. ಹೊಸ ನಗರವನ್ನು ಕಟ್ಟಲು ಪ್ರೇರಣೆ ಸಿಕ್ಕಿದ್ದು ಒಂದು ಕನಸಿನಿಂದ. ಸರಿ. ಕೆಂಪೇಗೌಡರ ತಾಯಿಯ ಊರು ಬೆಂಗಳೂರೆಂಬ ಹಳ್ಳಿ. ಸರಿ. ಕೆಂಪಾಂಬುಧಿ ಕೆರೆಯನ್ನು ಅಚ್ಯುತರಾಯರು ಕಟ್ಟಿಸಿದರು. ತಪ್ಪು. ಬಿಟ್ಟ ಸ್ಥಳ: ಕೆಂಪೇಗೌಡರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕು ಎಂದು ತಿಳಿಸಿದರು. ಕಸಬುದಾರರಿಂದ ಕೈಗಾರಿಕೆಗಳು ಬೆಳೆದವು. ಕೆಳಗೆ ಕೊಟ್ಟಿರುವ ಒತ್ತಕ್ಷರ ಪದಗಳನ್ನು ಓದಿ ನಕಲು ಮಾಡಿ. ಉತ್ತರ, 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 ಉತ್ತರ. ಒಳ್ಳೆಯ, 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 ಒಳ್ಳೆಯ. ಒಪ್ಪಿಗೆ, 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 ಒಪ್ಪಿಗೆ. ಚೆನ್ನಾಂಬೆ, 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 ಚೆನ್ನಾಂಬೆ. ಸಂಪತ್ತು, 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 ಸಂಪತ್ತು. ಮಾದರಿಯಂತೆ ಕೆಳಗಿನ ಪದಗಳನ್ನು ಬರೆಯಿರಿ. ನಗರ, ನಗರಗಳು. ಕಾಡು, ಕಾಡುಗಳು. ಹಳ್ಳಿ, ಹಳ್ಳಿಗಳು. ಮರ, ಮರಗಳು. ಶಿಲ್ಪಿ, ಶಿಲ್ಪಿಗಳು. ಕೆರೆ, ಕೆರೆಗಳು. ಚೌಕಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ರಚಿಸಿ. ಸುದ್ದಿ, ಶಿಲ್ಪಿ, ಉತ್ಸವ, ಮಂತ್ರಿ, ಹಳ್ಳಿ, ಹಗ್ಗ, ಅಲ್ಪಿ, ತಳ್ಳಿ. ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ. ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಚಿಕ್ಕ ಹಳ್ಳಿ ಇತ್ತು. ಹಳ್ಳಿಗಳ ನಡುವಿದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಮತ್ತೆ ಮತ್ತೆ ಅದೇ ಕನಸು ಬಿದ್ದಿತು. ಕೆಂಪೇಗೌಡರು ಹೊಸ ನಗರವನ್ನು ಕಟ್ಟಿಸಿದರು. ದೈವಭಕ್ತಿ, ಪ್ರಜಾಪ್ರೇಮ, ಬುದ್ಧಿವಂತಿಕೆ ಇವನ್ನು ಅಚ್ಯುತರಾಯರು ಮೆಚ್ಚಿದರು. ಧನ್ಯವಾದಗಳು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.